ನಾವು ಪ್ರತಿದಿನ ಬೆಳಗ್ಗೆದ್ದು ನಮಸ್ಕಾರ ಮಾಡುವಾಗ ತುಳಸಿಗೆ ವಂದನೆ, ಭೂಮಾತೆಗೆ ವಂದನೆ. ಸಮುದ್ರ ವಸನೆ ದೇವಿ ಪರ್ವತ ಸ್ತರ ಮಂಡಿದೆ, ಸಮುದ್ರವೇ ನಿನಗೆ ಬಟ್ಟೆ, ಪರ್ವತದಿಂದ ನೀರು ಸುರಿಯುವಂತೆ ತಾಯಿ ತನ್ನ ಎದೆ ಹಾಲನ್ನು ಕೊಡುವಂತೆ ಬೆಟ್ಟಗಳಿಂದ ಅಮೃತ ಜಲಧಾರೆಯನ್ನು ಸುರಿಸ್ತಾ ಇದ್ದೆ. ನಾವೇನಾದರೂ ಮೆಟ್ಟಿದರೆ ಅದನ್ನು ಕ್ಷಮಿಸಬೇಕು ಎಂಬುದಾಗಿ ಭೂಮಾತೆಯನ್ನು ತಾಯಿ ಅಂತ ಭಾವಿಸಿ ಪ್ರತಿದಿನ ಆ ಪ್ರಕೃತಿಯ ಪೂಜೆಯನ್ನು, ಭೂಮಾತೆ ಆರಾಧನೆಯನ್ನು ನಾವು ಮಾಡ್ತಾ ಇದ್ದೇವೆ. ಪ್ರಕೃತಿಯ ಸಂಪತ್ತಿನ ರಕ್ಷಣೆ ಇದು ನಮ್ಮ ಧಾರ್ಮಿಕ ಕಾರ್ಯದಲ್ಲಿ ಕೂಡ ಬಹಳ ಮುಖ್ಯವಾದದ್ದು. ತುಳಸಿಯನ್ನು ಪ್ರತಿದಿನ ನಾವು ಪೂಜಿಸುತ್ತೇವೆ. ಪ್ರಕೃತಿಯನ್ನು ನಾವು ಕಡೆಗಣಿಸಬಾರದು. ಇಂದ್ರನ ಮಹಾಪೂಜೆಯನ್ನು ಎಲ್ಲ ಗೋವಳರು ಮಾಡಿದಾಗ ಕೃಷ್ಣ ತಣಿತಾನೆ. ಎಲ್ಲೋ ದೂರದ ಸ್ವರ್ಗದ ಸಿಂಹಾಸನದಲ್ಲಿ ಕುಳಿತ ಇಂದ್ರನ ಪೂಜೆಯಲ್ಲ, ನಮ್ಮ ಕಣ್ಣ ಮುಂದೆಯೇ ಇದೆ. ಗೋವರ್ಧನ ಪರ್ವತ, ಈ ಬೆಟ್ಟ, ಈ ಕಾಡು, ಈ ಗೋವುಗಳು, ಇದರಿಂದ ನಾವು ಬದುಕ್ತಾ ಇದ್ದೇವೆ. ನಮ್ಮ ಜೀವನ ಈ ಬೆಟ್ಟದ ಮೂಲಕ, ಇಲ್ಲಿ ನೆಲೆಸಿದ ಕಾಡು ಮರಗಳು, ಇಲ್ಲಿಯ ಗೋವುಗಳು, ಇದರಿಂದ ನಾವು ಬದುಕ್ತಾ ಇದ್ದೇವೆ. ಅದರಿಂದ ಯಾರಿಂದ ನಾವು ಉಪಕಾರ ಪಡೆಯುತ್ತಾ ಇದ್ದೇವೆ, ಅಲ್ಲಿ ಭಗವಂತನನ್ನು ಕಂಡು ಆ ಗೋವರ್ಧನ ಪೂಜೆ ಮಾಡಿ. ಕೃಷ್ಣನ ಗೋವರ್ಧನ ಪೂಜೆ ಅದು ಪ್ರಕೃತಿ ಪೂಜೆಯ ಸಂದೇಶ. ನಾವು ಆ ಇಂದ್ರನ ಪೂಜೆಯಲ್ಲ, ನಾವು ಪ್ರತಿ ಕ್ಷಣ ಉಪಕಾರ ಯಾರಿಂದ ಪಡೀತಾ ಇದ್ದೇವೋ ಅಲ್ಲಿ ಭಗವಂತನನ್ನು ಕಂಡು ಆ ಪೂಜೆಯನ್ನು ಮಾಡಿ ಎಂಬುದಾಗಿ ಕೃಷ್ಣ ಪ್ರಕೃತಿ ಪೂಜೆಯ ಸಂದೇಶ ನೀಡಿ ಇಂದ್ರನ ಪೂಜೆಯನ್ನು ನಿಲ್ಲಿಸಿ ಗೋವರ್ಧನ ಪೂಜೆಯನ್ನು ಕೃಷ್ಣಯ್ಯನು ಮಾಡಿಸಿದ. ಇದು ಪ್ರಕೃತಿಗೆ ನಾವು ಎಷ್ಟು ಗೌರವ ಕೊಡಬೇಕು ಎಂಬುದಕ್ಕೆ ಇದು ಸಂಕೇತವಾಗಿದೆ. ಪರಿಸರ ಮಾಲಿನ್ಯ, ಇವತ್ತೆಲ್ಲ ಭಾರಿ ಭಾರಿ ಕಾರ್ಖಾನೆಗಳಿಂದ ಪರಿಸರ ಮಾಲಿನ್ಯ, ಗಂಗಾ ನದಿ, ಯಮುನಾ ನದಿ ಎಷ್ಟು ಕಲುಷಿತವಾಗಿದೆ. ನಮ್ಮ ಕನ್ನಡ ನಾಡಿನ ತುಂಗಭದ್ರೆ ಕಲುಷಿತವಾಗಿದೆ. ಇದೆಲ್ಲ ಕಾರ್ಖಾನೆಗಳು ಈಗಿನ ಹೊಸ ಗಾಳಿಯ ನಾಗಗಳು, ಅದರಿಂದ ನೀರೆಲ್ಲ ದೂಷಿತವಾಗ್ತಾ ಇದೆ. ಅದನ್ನು ಸರಿಪಡಿಸೋದಕ್ಕೋಸ್ಕರ ಶ್ರೀಕೃಷ್ಣ ಯಮುನೆಯ ಮಡುವೆಗೆ ಹಾರಿ ಗಾಳಿಯ ಮರ್ದನ ಮಾಡಿ ಪರಿಸರ ಮಾಲಿನ್ಯವನ್ನು ನಾಶಪಡಿಸಿ ಪರಿಸರವನ್ನು ಸಂರಕ್ಷಿಸಿದ ಕಾರ್ಯ ಕೃಷ್ಣ ಮಾಡಿ ತೋರಿಸಿದ್ದಾನೆ. ಪ್ರಕೃತಿ ಪೂಜೆಯ ಸಂದೇಶ ಕೃಷ್ಣನ ಪ್ರತಿಯೊಂದು ನಡೆನುಡಿಗಳಿಂದ ನಾವು ಕಾಣಬಹುದು. ಅವನು ಗೋಕುಲವನ್ನು ಬಿಟ್ಟು ವೃಂದಾವನಕ್ಕೆ ಹೊರಡುವ ಸಮಯದಲ್ಲಿ ಹೇಳಿದ ಮಾತು, ನಾನು ಚಿಕ್ಕಂದಿನಲ್ಲಿ ಗೋಕುಲಕ್ಕೆ ಬಂದಿದ್ದೆ, ಎಷ್ಟು ಮರ ಗಿಡಗಳು, ಆಕಾಶವೇ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಮರಗಳಿಂದ ಸಮೃದ್ಧವಾಗಿತ್ತು ನಮ್ಮ ಗೋಕುಲ. ಇಲ್ಲಿ ಕೃಷ್ಣ ಹೇಳಿದ್ದು ಹರಿವಂಶ ಪುರಾಣದಲ್ಲಿ ಇದ್ದ ಮಾತು. ನಗರದ ವರ್ತಕರು ಹಣದ ಆಶೆಗಾಗಿ ಒಂದು ಮರಗಳನ್ನೆಲ್ಲ ಕಡಿದು ಸಾಗಿಸಿದ್ದಾರೆ. ಇವತ್ತು ಎಲ್ಲ ಮೈದಾನ ಆಗಿಬಿಟ್ಟಿದೆ, ಆಕಾಶ ಎದ್ದು ಕಾಣಿಸ್ತಾ ಇದೆ, ಮರ ಗಿಡಗಳೇ ಇಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಇರುವುದಿಲ್ಲ, ನಾವು ವೃಂದಾವನಕ್ಕೆ ಹೋಗೋಣ, ಅಲ್ಲಿ ಮರ ಗಿಡಗಳು ತುಂಬಿವೆ. ಕೃಷ್ಣ ಹೇಳಿದ ಮಾತು ಇದೆಲ್ಲ ನಮ್ಮ ಪ್ರಾಚೀನ ಕಾಲದಲ್ಲಿ ಪ್ರಕೃತಿ ಸಂಪತ್ತಿಗೆ ಎಷ್ಟು ಗೌರವ ಮಹತ್ವ ಕೊಡ್ತಾ ಇದ್ದರು ಎಂಬುದಕ್ಕೆ ಕೃಷ್ಣನ 2-3 ಘಟನೆಗಳನ್ನು ನಾವು ಪರಿಸರ ರಕ್ಷಣೆ, ಪ್ರಕೃತಿಯ ಪೂಜೆ ಮತ್ತು ಮರ ಗಿಡಗಳನ್ನು ಸ್ವಾರ್ಥಕ್ಕೋಸ್ಕರ ವರ್ತಕರು ಕಡಿದು ಅದರಿಂದ ನಮ್ಮ ಪ್ರಕೃತಿ ನಾಶಪಡಿಸ್ತಾ ಇದ್ದಾರೆ ಎಂಬ ಕೊರಗನ್ನು ಶ್ರೀಕೃಷ್ಣ ಪರಮಾತ್ಮ ತೋಡಿಕೊಂಡಿದ್ದಾರೆ. ಅದರಿಂದ ಪ್ರಕೃತಿಯ ಆರಾಧನೆ ಇಡೀ ನಮ್ಮ ದೇಶದ ಸಮೃದ್ಧಿಯ ದೃಷ್ಟಿಯಿಂದ ಬಹಳ ಅವಶ್ಯಕ ಎಂಬುದನ್ನು ನಮ್ಮ ಎಲ್ಲ ಶಾಸ್ತ್ರ ಪುರಾಣಗಳನ್ನು ಪರಿಶೀಲಿಸಿದಾಗ ಸ್ಪಷ್ಟವಾಗ್ತದೆ. ಆದ್ದರಿಂದ ನಮ್ಮ ಪ್ರಕೃತಿಯ ಕಡೆಗೆ ನಮ್ಮ ಜನ ಇವತ್ತಿನ ಉದ್ಯಮದ ಗೊಂದಲದಲ್ಲಿ ಪ್ರಕೃತಿಯ ಮಾತೆಯನ್ನು ಮರೆಯಬಾರದು ಎಂಬುದು ನಮ್ಮ ವಿಶೇಷವಾದ ಕಳಕಳಿ.